ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಅಥಾಭ್ಯವರ್ಧನ್ ಚತುರಾಃ ಕುಮಾರಾಃ ನೃಪಸ್ಯ ಗೇಹೇ ಪುರುಷೋತ್ತಮಾದ್ಯಾಃ ನಿತ್ಯಪ್ರವೃದ್ಧಸ್ಯ ಚ ತಸ್ಯ ವೃದ್ಧಿಃ ಅಪೇಕ್ಷಲೋಕಸ್ಯ ಹಿ ಮಂದದೃಷ್ಟಿಂ ತತಃ ಸ ಕಾರುಣ್ಯನಿಧಿರ್ನಿಜೇ ಜನೇ ನಿತಾಂತಮೈಕ್ಯಂ ಸ್ವಗತಂ ಪ್ರಕಾಶಯನ್ ದ್ವಿಧೇವ ಭೂತ್ವಾ ಭೃಗುವರ್ಯ ಆತ್ಮನಾ ರಘುತ್ತಮೇನೈಕ್ಯಮಗಾತ್ ಸಮಕ್ಷಂ. ಕಾರುಣ್ಯನಿಧಿ ಇದು ಭಾರಿ ಇಂಪಾರ್ಟೆಂಟ್. ದೇವರು ಅನೇಕ ರೀತಿ ತಿಳಿಸಿಕೊಡ್ತಾನೆ. ಜನ ತಿಳ್ಕೊಳ್ಳೋದು ಹೋದರೆ ಏನಾಗುತ್ತದೋ ಅವರ ಅವಿವೇಕ ಜೀವನ ಅನುಭವಕ್ಕೆ ಬರುತ್ತೆ. ಎಷ್ಟೋ ಸಲ ಎಷ್ಟು ದೇವರ ಕರುಣಾಣ ಅಂತ ಗೊತ್ತಾಗುತ್ತೆ, ಆದರೂ ಕೂಡ ಮನುಷ್ಯ ತಕ್ಷಣ ಮರ್ತು ಬಿಡ್ತಾರೆ. ಯಾರನ್ನೋ ಜ್ಞಾಪಿಸ್ಕೊತಾನೆ, ದೇವ್ರನ್ನ ಮರ್ತು ಬಿಡ್ತಾರೆ. ಅವ್ರು ಮಾಡಿದರು ಇವ್ರು ಮಾಡಿದರು ಅಂತ ಹೇಳಿ ಅವರ ನಿಮಿತ್ತ ಅಷ್ಟೇ. ಯಾರೇ ಏನೇ ಮಾಡಿದರೂ ಕೂಡ ನಿಮಿತ್ತ. ಮುಖ್ಯ ಕಾರಣ ಯಾರು? ಪರಮಾತ್ಮನೇ. ಅದಕ್ಕೆ ಕಾರುಣ್ಯ ನಿಧಿ ನಿಜೇ ಜನೇ ನಿತಾಂತಮೈಕ್ಯಂ ಸ್ವಗತಂ ಪ್ರಕಾಶಯನ್. ತನ್ನ ಜನಗಳಿಗೆ ನಿತಾಂತಮೈಕ್ಯಂ, ನಿತಾಂತ ಅಂದರೆ ಅಬ್ಸಲ್ಯೂಟ್ ಅಂತ ಅರ್ಥ. ಅಬ್ಸಲ್ಯೂಟ್ ಅದು ಬರೀ ಜಾಸ್ತಿ ಅಲ್ಲ, ಪರಿಪೂರ್ಣವಾದಂಥ ಐಕ್ಯವನ್ನು ಸ್ವಗತಭೇದ ವಿವರ್ಜಿ. ನಿಕಾಂತಮೈಕ್ಯಂ ಅಂದರೂ ಒಂದೇ, ಸ್ವಗತಭೇದ ವಿವರ್ಜಿತಂ ಅಂದರೂ ಒಂದೇ. ಪ್ರಕಾಶಯನ್ ದ್ವಿಧೇವ ಭೂತ್ವಾ ಭೃಗುವರ್ಯ ಆತ್ಮನ. ಮೇಲ್ನೋಟಕ್ಕೆ ಎರಡು ರೂಪದಂತೆ ಕಂಡರೂ ಕೂಡ ನಿಜವಾದ ಅರ್ಥದಲ್ಲಿ ಒಂದೇ ತೋರಿಸೋದಕ್ಕೋಸ್ಕರ ರಘುತ್ತಮೇನ ಐಕ್ಯಂ ಅಗಾತ್ ಸಮಕ್ಷಂ. ಎಲ್ಲರೂ ನೋಡ್ತಿರ್ಬೇಕಾದ್ರೇ ಐಕ್ಯಂ ಸಮ. ಪರಮಾತ್ಮ ಐಕ್ಯಂ ಅಗಾತ್, ಐಕ್ಯವನ್ನೇ ಹೊಂದಿಬಿಟ್ಟ. ಆಮೇಲೆ ಕಂಡುಕೊಂಡವ್ರು ಏನಂತೀವಿ ನಾವೀಗ ಐಕ್ಯ ಹೊಂದಿರೋ ಅಂತ ಹೇಳ್ಬಿಡ್ತಾರೆ. ಅವ್ರು ಸತ್ತವರಿಗೆಲ್ಲ ಏನು ಹೇಳ್ತಾರೆ? ಐಕ್ಯ ಹೊಂದಿದ್ರು ಅಂತೇಳಿ. ತಪ್ಪೋದು. ಐಕ್ಯ ಹೊಂದಿಲ್ಲ. ದೇವರ ಹರಿಪಾದ ಸೇರಿದ್ರು ಅನ್ಬೇಕೆ ಹೊರತು ದೇವರ ಹತ್ರ ಹೋದ್ರು ಅನ್ಬೇಕು. ಅದು ಗೊತ್ತಿಲ್ಲ ಗ್ಯಾರಂಟಿ, ಆದರೂ ಕೂಡ ಅದು ಹೇಳೋದು ಧರ್ಮ. ಅದನ್ನು ಬಿಟ್ಬಿಟ್ಟು ಐಕ್ಯ ಹೊಂದಿದ್ರು ಅಂತ ಹೇಳಿದ್ರೆ ಏನಾಯ್ತು? ಅಲ್ಲಿಗೆ ಅಭೇದ ಬಂದಾಗ ಇಷ್ಟೋ ದುಃಖ ಪಟ್ಟಿದ್ದೆ ಅದಕ್ಕೆ. ಇವರು ಸತ್ತನ ಹತ್ತಿದ ಕಣ್ಣಾರೆ ಕಂಡಿರ್ಬೇಕಾದ್ರೆ ಸತ್ತವನು ದೇವರು ಹೇಗಾಗ್ತಾನೆ? ಸಾಧ್ಯ ಇಲ್ಲ. ಆದ್ದರಿಂದ ದೇವರ ಅನುಗ್ರಹ ಪಾತ್ರ ಅಂತ ಹೇಳಬೇಕು. ಭಾರಿ ಜಾಸ್ತಿ ಅಂದರೆ ಹೊರತು ಐಕ್ಯ ಅನ್ನೋ ಪದ ದೇವರಿಗೆ ಮಾತ್ರ ಉಪಯೋಗಿಸೋ ಪದ. ಸಮೇತ್ಯ ಚೈಕ್ಯಂ, ಸಮೇತ್ಯ ಚೈಕ್ಯಂ ಜಗತ್ತೋ ಅಭಿಪಶ್ಯತಃ. ಮತ್ತೆ ಸಮಕ್ಷಂ ಅಂತ ಹೇಳಿ ಮತ್ತೆ ಕ್ಲಿಯರ್ ಮಾಡ್ತಾರೆ. ಜಗತ್ತೋ ಅಭಿಪಶ್ಯತಃ, ಕಣ್ಣಾರೆ ಸ್ಪಷ್ಟ ನೋಡ್ತಾ ಇದ್ದಾರೆ. ಅದು ಅಭಿಪಶ್ಯತ ಅಂತೇಳಿ ಸಾಮಾನ್ಯವಾಗಿ ಏನು ಭ್ರಮೆ ಬರುತ್ತೆ. ಕಂಡರೂ ಕೂಡ ಏನಿಲ್ಲ ಅಲ್ಲಿ ಮೆರೇಶ್. ಅದಕ್ಕೆ ನೀರಿದ ಕಾಣುತ್ತೆ, ನೀರಿರೋದಿಲ್ಲ. ಗೊತ್ತಾಯ್ತಾ? ರಜತ ಶುಕ್ತಿ ರಜತ ಪಡೆಯುತ್ತೆ, ಬೆಳ್ಳಿ ಅಂತ ತಿಳ್ಕೊತಾನೆ, ಬೆಳ್ಳಿ ಅಲ್ಲ ಅದು. ಆದರೆ ಇದು ಹಾಗಲ್ಲ. ಹೇಳೋದಕ್ಕೆ ಏನು ಹೇಳ್ತಾರೆ? ಅಭಿಪಶ್ಯತಃ. ಪಟು ಪ್ರತ್ಯಕ್ಷ ಅಂತ ಹೇಳಿದ್ರು. ಪಟು ಪ್ರತ್ಯಕ್ಷ ಅಂದ್ರೇನು? ಸರಿಯಾದ ಪ್ರತ್ಯಕ್ಷ, ವೆಲ್ ಡಿಫೈನ್ಡ್ ಪ್ರತ್ಯಕ್ಷ. ಯಾವ ದೋಷಗಳು ಇಲ್ಲ. ನಿರ್ದೋಷಾರ್ಥೇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷ. ಆ ಇಂದ್ರಿಯಗಳಲ್ಲಿ ದೋಷ ಇಲ್ಲ, ವಸ್ತುಗಳಲ್ಲಿ ದೋಷ ಇಲ್ಲ, ಕಾಂಟ್ಯಾಕ್ಟಲ್ಲೂ ದೋಷ ಇಲ್ಲ. ಅವು ಕರೆಕ್ಟ ಪ್ರತ್ಯಕ್ಷ ಬರುತ್ತೆ. ಒಂದು ತಪ್ಪು, ಕಣ್ಣು ಸರಿ ಇಲ್ಲ, ಕಾಮಾಲೆ, ಕಣ್ಣಿದ್ದೆಲ್ಲ ಹಳದಿ ಕಾಣೋಕ್ಕೆ ಶುರುವಾಗುತ್ತೆ. ಕಣ್ಣು ದೋಷ ಇಲ್ಲಿದೆ, ಕಣ್ಣಲ್ಲಿದೆ. ಆಮೇಲೆ ಅಲ್ಲಿದೆ ಶುಕ್ತಿ ರಜತ. ಅಲ್ಲಿ ಏನಾಗಿದೆ? ನಿಜವಾದ ಅರ್ಥದಲ್ಲಿ ಇರೋದು ಶುಕ್ತಿ, ಕಾಣಿಸೋ ರಜತ. ಕಾರಣ ಏನದಲ್ಲಿ ಬೇರೆ ದೋಷ ಇದೆ. ನಿರ್ದೋಷವಾದ ವಸ್ತು ಅಲ್ಲ. ಮಂಜು ಮುಸುಕಿ ದೂರ ಇದೆ, ಅವೆಲ್ಲ ಸೇರ್ಕೊಂಡ್ಬಿಟ್ಟಿದೆ, ಹೊರಟೋಯ್ತಾರೆ. ಅದಿರಬಾರ್ದು. ಮತ್ತು ಎಲ್ಲೋ ನೋಡ್ತಾ ಇದ್ದಾನೆ, ವಸ್ತು ಇಲ್ಲೇ ಇದೆ, ಎಲ್ಲೋ ನೋಡ್ತಾ ಇದ್ದಾನೆ, ಸಿಗ್ತಾ ಇಲ್ಲ. ಯಾಕೆಂದರೆ ಅವ್ನು ನೋಡೋದು ಸನ್ನಿಕರ್ಷ ಬೇರೆ ಕಡೆ. ಸನ್ನಿಕರ್ಷ ಅದ್ರ ಕಡೆನೇ ಗಮನ ಇರಬೇಕು. ಟೋಟಲ್ ಕಾಂಟ್ಯಾಕ್ಟ್ ಇದು ಹಾಗಿದೆ. ಅಭಿಪಶ್ಯತಃ ಅಷ್ಟು ಸ್ಪಷ್ಟ ನೋಡ್ತಾ ಇದ್ದಾಗಲೂ ಕೂಡ ಪ್ರಣುದ್ಯ, ಐಕ್ಯವನ್ನು ತೋರಿಸಿಬಿಟ್ಟು ಶಂಕಾಂ ಪ್ರಣುದ್ಯ, ಶಂಕೆಯನ್ನು ಪರಿಹಾರ ಮಾಡಿದ. ಯಾರಿಗೆ? ಅಖಿಲಾಂ ಜನಸ್ಯ. ಅಖಿಲಾಂ ನಿಸ್ಸಂಶಯವಾಗಿ ಪರಿಹಾರ ಆಗಬೇಕು. ಯಾರಿಗೆ? ತನ್ನ ಜನಗಳಿಗೆ, ಭಕ್ತ ಜನಗಳಿಗೆ. ತಮ್ಮವ್ರಿಗೆ, ಬೇರೆಯವರಿಗೆಲ್ಲ ಪರಿಪೂರ್ಣವಾದಂಥ ರೀತಿ. ಅಂದರೆ ಪರಮಾತ್ಮ ಪರಿಪೂರ್ಣ ತಿಳಿದು ಯಾರಿಗೂ ಸಾಧ್ಯ ಇಲ್ಲ. ತಪ್ಪಾಗಿ ತಿಳಿಬಾರ್ದು. ಪರಿಪೂರ್ಣ ತಿಳಿಯೋಕ್ಕಾಗೋದಿಲ್ಲ ಬೇರೆ, ಸರಿಯಾಗಿ ತಿಳಿಯೋಕ್ಕಾಗೋದಿಲ್ಲ ಬೇರೆ. ಸಮುದ್ರ ಕಡೆ ಸರಿಯಾಗೇ ಕಂಡಿದೆ, ಪೂರ್ತಿ ಕಂಡಿಲ್ಲ ಅಷ್ಟೇ. ಸಮುದ್ರ ಏನೋ ತಿಳ್ಕೊಂಡು ಸರಿಯಾಗಿ ಸಮುದ್ರನೇ ಪೂರ್ತಿ ಕಂಡಿಲ್ಲ. ಆದರೆ ತಪ್ಪು ತಿಳುವಳಿಕೆ ಅಂತ ಕರಿಬಾರ್ದು. ಅಪೂರ್ಣ ತಿಳುವಳಿಕೆ ಬೇರೆ, ತಪ್ಪು ತಿಳುವಳಿಕೆ ಬೇರೆ. ಅಪೂರ್ಣ ತಿಳುವಳಿಕೆ ಅಂದರೆ ಪೂರ್ತಿ ತಿಳ್ಕೊಂಡಿಲ್ಲ ಅಷ್ಟೇ. ತಪ್ಪು ಅಂದ್ರೇನು?
ಸರಿಯಾಗಿ ತಿಳ್ಕೊಂಡಿಲ್ಲ. ದೇವ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದ್ರೆ ಮೋಕ್ಷನೇ ಇಲ್ಲ. ಸರಿಯಾಗಿ ತಿಳ್ಕೊಳ್ಳೇಬೇಕು. ಆದರೆ ಪರಿಪೂರ್ಣವಾಗಿ ತಿಳ್ಕೊಳ್ಳೋಕೆ ದೇವರಿಗೆ ತನಗಷ್ಟೇ ಸಾಧ್ಯ. ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ಈ ಡಿಫರೆನ್ಸ್ ಗೊತ್ತಿರಬೇಕು. ಪ್ರದಾಯ ರಾಮಾಯ ಧನುರ್ವರಂ ತದಾ ಜಗಾಮ ರಾಮಾನುಮತೋ ರಮಾಪತಿ. ಆಮೇಲೆ ಮತ್ತೆ ಹೊರಗಡೆ ಬಂದು ರಾಮದೇವರ ಧನಸ್ಸನ್ನು ಕೊಟ್ಟು ಧನುರ್ವರಂ ತದಾ ಜಗಾಮ ರಾಮಾನುಮತಃ ರಮಾಪತಿ. ರಾಮನ ಅಪ್ಪಣೆ ತೊಗೊಂಡು ಹಾಗೆ ಹೊರಡ್ತಾ ಇದ್ದಾರೆ. ಅದು ಗೌರವ. ಅಪ್ಪಣೆ ತೊಗೊಂಡು ಹೊರಟ್ರೆ ನೋಡಿದ್ರೆ ಮತ್ತೆ ರಾಮ ದೊಡ್ಡವನು ಅಂತ ಆ ರೀತಿ ಅರ್ಥ ಅಲ್ಲ. ಇಬ್ಬರು ಒಂದೇನೆ. ಅಪ್ಪಣೆ ತೊಗೊಂಡು ಸೌಜನ್ಯ. ಚಿಕ್ಕವ್ರ ಮನೆ ಹೋದಾಗಲೂ ಹೇಳಿ ಬರಬೇಕು ಹೊರತು ಇವನೇನು ಮಹಾ ಹೇಳೋದು ಸಿಂಟಗೌನು ಅಂತ ಹೇಳಬಾರ್ದು. ಅದು ಗೌರವ. ಆ ಜೋಳಕ ನೀತಿಯನ್ನು ತೋರಿಸ್ತಾರೆ. ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣಂ. ಅದು ಆಯಿತು. ಇದು ಜಗಾಮ ರಾಮಾನುಮತಃ ರಮಾಪತಿ. ತಥೋ ನೃಪಃ ಅತ್ಯರ್ಥಮುದಾಭಿಪೂರಿತಃ ಸುತೈಃ ಸಮಸ್ತೈಃ ಸುಪುರೀಮವಾಪಃ ರೇಮೇಥ ರಾಮೋಪಿ ರಮಾಸ್ವರೂಪಯಾ ತಯೈವ ರಾಜಾತ್ಮಜಯಾ ಹಿ ಸೀತಯಾ. ಇನ್ನೊಂದು ಅರ್ಥ, ಸೆನ್ಸ್ಕೊಟ್ಟೋದಾದ್ರೆ ಏನರ್ಥ? ಈಗ ಚಾರ್ಜ್ ಕೊಟ್ಟೋದ ಅಂತ ಅರ್ಥ. ರಾಮಾವತಾರದ ಕೆಲಸ. ಈಗ ತಂದೆ ರೂಪಗಳಲ್ಲಿ ಏನು ಮಾಡ್ತಾನೆ? ಈಗ ಇನ್ನು ಮುಂದೆ ಶಾರ್ಗದ ನೀರು ಕೊಟ್ಟಿದ್ದ ಅರ್ಥ ಏನೀಗ? ಶತ್ರು ಸಂಹಾರ ಕಾರ್ಯ ಈ ರೂಪದ್ದು ಅಂತ ಅರ್ಥ. ಅದು ಚಾರ್ಜ್ ಕೊಡೋದು ಗೊತ್ತಲ್ಲ. ಶಾರ್ಗಧನಸ್ಸು ಏನದು? ಅಸ್ತ್ರ, ಶಸ್ತ್ರಾಸ್ತ್ರ. ಅದು ಹ್ಯಾಂಡ್ ಓವರ್ ಮಾಡಿ ಏನರ್ಥ ಅಲ್ಲಿಗೀಗ? ಇಲ್ಲಿ ಇನ್ನೇನು ನೋಡಬೇಕು. ಅದು ಮುಂದೆ ರಾಮಾವತಾರ ಪರಿಸರ ಮತ್ತೆ ಎಂಟರ್ ಆಗೋದಿಲ್ಲ. ಮತ್ತು ರಾಮದೇವರದ್ದೇ ಆ ರೂಪದ್ದೇ ಕೆಲಸ. ಇದು ಭಾರಿ ವಿಶೇಷವಾದ ಸೂಚನೆ. ಧನುಸ್ ಕೊಡೋರ ಸಂಕೇತ ಅದೇನೆ. ತಥೋ ನೃಪಃ ಅತ್ಯರ್ಥ ಮುದಾಭಿಪೂರಿತ. ಆಗ ರಾಜನಿಗೆ ಭಾರಿ ಖುಷಿಯ ಬಂದು ಭಾರಿ ಗಾಬರಿ ಆಗಿಬಿಟ್ಟಿತ್ತಲ್ಲ ನೋಡಿದಾಗ. ಅಯ್ಯೋ ಎಂಥ ಸ್ಥಿತಿ ಬಂತಲ್ಲ, ಬೀಗದಾರೆ ಮದುವೆ ಆಗಿದೆ ಏನೂ ಕೊಡತ್ತ ಅಂದ್ಕೊಂಡು ಭಾಳ ಯೋಚನೆ ಮಾಡಿ ಖಾಲಿ ಬಿದ್ದು ಏನೇನೋ ಕೇಳ್ಕೊಂಡ. ಅವರು ಸ್ಪಷ್ಟ ಉತ್ತರ ಕೊಡಲೇ ಇಲ್ಲ. ಸ್ವತಂತ್ರಯಂತೆ ಪ್ರದದಾನಿ ಅಂದರೆ ಇನ್ನೂ ಕನ್ಫ್ಯೂಷನ್ ಮಾಡಾಕ್ಬಿಟ್ರು. ನಿನಗೆ 3 ಮಕ್ಕಳು ಕೊಡ್ತೇನೆ ಅಂದರೆ ಇನ್ನೂ ಒಬ್ಬರು ಹೊಡೆದೇ ಹೊಡಿತೇನೆ ಅಂತ ಅರ್ಥ ಆಯ್ತು. ಆಮೇಲೆ ಗೊತ್ತಾಯಿತು ಯಾವ ರೀತಿ ಹೆಡೇ ಇಲ್ಲ. ಸುತಾ ಹೇ ಸುತ, ಮಗನೇ ನಿನಗೆ ನಾನು 3 ಕೊಡ್ಲಿಕ್ಕೆ ಬಂದಿದ್ದೇನೆ. ಜ್ಞಾನಭಕ್ತಿ ವೈರಾಗ್ಯ ರೂಪ ನಿಜವಾದ ಸಂಪತ್ತು ಅಂದ್ರೆ ಅದೇ, ಅದು ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ ಸರಿ. ಭಾರಿ ಖುಷಿ ಆಯ್ತು. ಆದರೆ ಮುದ ಅತ್ಯರ್ಥ ಬುಧ, ಅತ್ಯರ್ಥ ಪ್ರಸಾದ ಅಂತ ಕರೀತಾರೆ. ಅತ್ಯರ್ಥ ಪ್ರಸಾದ ಪರಮಪ್ರಸಾದ, ಆಗಲೇ ಮೋಕ್ಷ ಆಗೋದು. ಅತ್ಯರ್ಥ ಬುಧ, ಭಾರಿ ಸಂತೋಷ ಆಗೋಯ್ತು. ಅಭಿಪೂರಿತ, ತುಂಬಿ ಹೋಯಿತು. ಭಾರಿ ಸಂತೋಷ, ಮೈಯೆಲ್ಲ ತುಂಬಿ ಹೋಗ್ಬಿಡ್ತು. ಸುತೈಹಿ ಸಮಸ್ತೈಹಿ ಸ್ವಪುರೀಮನ ಅವಾಪಹ. ಹಾಗೆ ತನ್ನ ಎಲ್ಲ ಮಕ್ಕಳ ಸಮೇತ ಮತ್ತು ಜನಗಳ ಸಮೇತ ಸ್ವಪುರೀಂ, ತನ್ನ ಪಟ್ಟಣ ಅಯೋಧ್ಯ ಪಟ್ಟಣವನ್ನು ಸೇರಿಕೊಂಡು. ರೇಮೇಥ ರಾಮೋಪಿ ರಮಾ ಸ್ವರೂಪಯ ತಯೈವ ರಾಜಾತ್ಮಜಯಾ ಹಿ ಸೀತಯಾ. ಅಲ್ಲಿ ಹೋಗಿ ರಾಮದೇವರು ಏನು ಮಾಡ್ತಾರೆ? ಈಗ ದಶರಥದಲ್ಲಿ ಸೇರಿದ ಜೊತೆಗೆ ಇವರು ಹೊರಟರು. ರಾಮೋಪಿ, ದಶರಥರು ಎಷ್ಟು ಖುಷಿಯಾಗಿತ್ತು. ಈಗ ರಾಮದೇವ್ರ ಮನೆಯಲ್ಲಿದ್ದರು. ಯಾರು ಬಂದ್ರೀಗ? ಸೀತಾದೇವಿ ಬಂದರು. ಎಷ್ಟು ಅನುಕೂಲ. ದೇವ್ರ ಇದ್ದಿದ್ದಕ್ಕೆ ಲಕ್ಷ್ಮಿ ಬಂದಾಗಾಯ್ತು. ಯಾರು ದೇವ್ರ ಪೂಜೆ ಮಾಡ್ತಾರೋ ಮನೆ ಲಕ್ಷ್ಮಿ ಬರುತ್ತೆ ಅಂತ ಅರ್ಥ. ದೇವ್ರನ್ನ ಇಟ್ಕೊಂಡ್ರೆ ಏನು ಬರಬೇಕು ಅಲ್ಲಿಗೀಗ? ಲಕ್ಷ್ಮಿ ಬರಲೇಬೇಕಾಗ. ವೆರಿ ಇಂಪಾರ್ಟೆಂಟ್. ಆ ದೃಷ್ಟಿಯಿಂದ ಅತ್ಯರ್ಥ ಮುದ. ಈಗ ಭಾರಿ ಸಂತೋಷ ಆಯ್ತು. ಅರ್ಥ ಆಯ್ತಾ? ಮುಂದೆ ನೋಡಿ, ಕಾಡಿಗೆ ಹೋಗ್ತಾರೆ ರಾಮದೇವರು, ಲಕ್ಷ್ಮಿ ಹೊರಟ್ಬಿಡ್ತಾಳೆ. ಮತ್ತೆ ದೇವ್ರನ್ನ ಬಿಟ್ಟು ದೇವ್ರು ಹೊರಟ ತಕ್ಷಣ ಏನಾಯಿತು? ಲಕ್ಷ್ಮಿ ಮತ್ತೆ ಹೊರಟ್ಬಿಟ್ಟು. ಇವತ್ತು ಆ ಸ್ಥಿತಿಯಲ್ಲೇ ಜನ ಇರೋದು. ದೇವ್ರನ್ನ ಬಿಟ್ಟ ಮೇಲೆ ಏನಾಗುತ್ತೆ? ಸಂಪತ್ತು ಉಳಿಯೋದಿಲ್ಲ. ಇರೋ ಸಂಪತ್ತಲ್ಲ. ದೇವ್ರನ್ನ ಬಿಟ್ಟು ಸಂಪತ್ತಿದೆ ಅಂದರೆ ಏನರ್ಥ? ಸರಿಯಾದ ಸಂಪತ್ತಲ್ಲ ಅದು. ಅದು ತಾರಕವಾದ ಸಂಪತ್ತಲ್ಲ ಅಂತಾನೆ. ರೇಮೇಥ ರಾಮ ಅಪಿ ರಮಾಸ್ವರೂಪಯ. ಸೀತಾದೇವಿ ಯಾರೋ ಅಲ್ಲ, ರಮಾಸ್ವರೂಪಯ ಸೀತೆಯ. ರಮಾಸ್ವರೂಪ ಮತ್ತು ಆವೇಶ ಅಲ್ಲ. ರಮಾಸ್ವರೂಪನೇ ಹೊರತು ರಮಾ ಆವಿಷ್ಟ. ಜಾಂಬವತಿ ಬದಲಾದವರು ಯಾರವರೆಲ್ಲ ರಮಾವೇಶ ಇದ್ದವರು, ರಮಾನೇ ಅಲ್ಲ. ರಮಾಸ್ವರೂಪಯ ಸೀತೆಯ ರಾಜಾತ್ಮಜಯ. ಹೆಸರೇನು? ರಾಜಾತ್ಮಜ, ರಾಜನ ಮಗಳು. ದಶರಥ ರಾಜನ ಮಗಳಿದ್ದಾಗೆ. ವಸ್ತುಸ್ಥಿತಿಯಲ್ಲಿ ಯಾರು ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿನೇ. ಆದ್ದರಿಂದ ಏನರ್ಥ? ಸ್ವರೂಪ ಅಂತ ಹೇಳಿದ್ರಿಂದ ಹುಟ್ಟಿಲ್ಲ. ಯಾರಿಗಾದ್ರ ಮಗಳು ಲೋಕದೃಷ್ಟಿ ಅಷ್ಟೇ. ಅಪ್ರಾಕೃತ ಶರೀರ ಎಲ್ಲ ಸೇರ್ಕೊಂಡು ಹೋಯ್ತು. ಸ್ವರೂಪ ಅನ್ನೋ ಒಂದೇ. ಜಾಂಬವತಿ ಆವೇಶವಾದ್ದರಿಂದ ಹುಟ್ಟಿ ಬಂದಳು. ಆವೇಶಕ್ಕೆ ಹುಟ್ಟಿದೆ, ಅಂಶಕ್ಕೆ ಹುಟ್ಟಿದೆ, ಸ್ವರೂಪಕ್ಕೇನಿಲ್ಲ, ಹುಟ್ಟಿಲ್ಲ. ಆದ್ದರಿಂದ ಅಪ್ರಾಕೃತ ಶರೀರದವರು. ರಾಜಾತ್ಮಜಯಾ ಹಿ ಸೀತೆಯ. ಯಥಾ ಪುರಾ ಶ್ರೀರಮಣ ಶ್ರೀಯಾತಯ ರಥೋ ನಿತಾಂತಂ ಹಿ ಪಯೋಧಿ ಮಧ್ಯೆ ತಥಾ ತ್ವಯೋಧ್ಯಾ ಪುರಗೋ ರಘುತ್ತಮೋ ಯುವಾಸ ಕಾಲಂ ಶುಚಿರಂ ರತಸ್ತಯ. ಈಗ ರಾಮಸೀತೆಯರು ಅಯೋಧ್ಯೆಯಲ್ಲಿದ್ದಾರೆ. ಹೇಗಿದ್ದಾರೆ ಅಂದರೆ ಯಥಾಪುರ ಶ್ರೀರಮಣ ಶ್ರಿಯಾ ತಯ ರಥಃ ನಿತಾಂತಂ ಹಿ ಪಯೋಧಿ ಮಧ್ಯೆ ತಥಾ ತು ಅಯೋಧ್ಯಾಪುರಗಃ
ರಘುತ್ತಮಃ ಅಪಿ ಉವಾಸ ಕಾಲಂ ಶುಚಿರಂ ರತಃ ತಯಾ. ಯಾವ ರೀತಿ ಅಂದರೆ ಯಥಾಪುರ ಶ್ರೀರಮಣನಾದ ತಾನು ತಯಾ ಸೀತೆಯಾ ರತಃ, ಇದೇ ಸೀತೆಯೊಂದಿಗೆ, ಶ್ರೀರಮಣನಾದ ಸೀತೆಯೊಂದಿಗೆ, ಈ ರೀತಿ ದೃಷ್ಟಾಂತಲ್ಲ, ನಾರಾಯಣ ಲಕ್ಷ್ಮಿಯೊಂದಿಗೆ ವಿಹರಿಸಿದ ಹಾಗೆ ರಾಮ ಸೀತೆಯನ್ನು ವಿಹರಿಸಿದ ಅಂದ್ಬಿಟ್ರೆ ಏನಾಗ್ತಿತ್ತದು? ರಾಮ ಸೀತೆಯನ್ನು ರಾಷ್ಟ್ರ ಇಬ್ಬರು ಯಾರು ಬೇರೆ ಅಂತ ಆಗಿಬಿಡು. ಇದೇ ಸೀತೆಯೊಂದಿಗೆ ಇದೇ ರಾಮ ಕ್ಷೀರಸಾಗರದಲ್ಲಿ ಹೇಗೆ ನಿತಾಂತಂ ರತಃ, ನಿತ್ಯ ಅವಿಯೋಗಿಗಳು. ನಿತಾಂತರಥ ಅಂದರೆ ಏನರ್ಥ? ನಿತ್ಯ ಅವಿಯೋಗಿಗಳು. ಎಂಥ ಅತ್ಯಂತ ಪ್ರೇಮಾಸ್ಪದರಾದ ಗಂಡ ಹೆಂಡರು ಕೂಡ ಯಾವಾಗಲೂ ಜೊತೆಗಿರಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಾಯ್ತಿಲ್ಲ. ಆ ಲಕ್ಷ್ಮೀನಾರಾಯಣ ಹೇಗಿದ್ದಾರೆ? ಯಾವಾಗಲೂ ಜೊತೆಗಿದ್ದಾರೆ. ನಿತಾಂತಂ ಹಿ ಪಯೋಧಿ ಮಧ್ಯೆ ಶ್ವೇತದ್ವೀಪ ಅಂತ ಅರ್ಥ. ಶ್ವೇತದ್ವೀಪದಲ್ಲಿ ಹೇಗೆ ಶ್ರೀರಮಣನಾದ ತಾನು ಈ ಶ್ರೀಯಾದ ಈ ಸೀತೆಯೊಂದಿಗೆ ರತಃ ಆನಂದ ವಿಹಾರ ಮಾಡ್ತಾ ಇದ್ನೋ ಹಾಗೆ ಇಲ್ಲೂ ಸಹ ತಥಾತು ಅಯೋಧ್ಯಾಪುರಗಃ ರಘುತ್ತಮಃ, ಅಯೋಧ್ಯಪುರದಲ್ಲಿ ಇರತಕ್ಕಂಥ ಶ್ರೀರಾಮ ರಘುತ್ತಮ ಸರ್ವೋತ್ತಮನಾದ ಶ್ರೀರಾಮ ಅಪಿಬುವಾಸ ಕಾಲಂ ಶುಚಿರಂ ರತಸ್ತ್ವ, ಅದೇ ರೀತಿ ಇದ್ದಾನೆ, ನೋ ಚೇಂಜ್. ದೇವರ ವ್ಯಕ್ತಿ ಆನಂದದಲ್ಲಿ ಏನಿಲ್ಲ, ಯಾವ ಪರಿಪೂರ್ಣನಾದ್ರಿದ್ದಾಗೆ ಅಷ್ಟೇ ಪರಿಪೂರ್ಣವಾದ ಆನಂದದಲ್ಲಿ ಇದ್ದಾರೆ. ಮನೆ ಬಿಟ್ಟು ಬೇರೆ ಕಡೆ ಹೋದಾಗ ಏನಾಗುತ್ತಾಗಲೇ ತಾನು ಅನ್ಕೊಂಡ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಇನ್ನೊಬ್ಬರ ಮನೆ ನಾನು ಅನ್ಕೊಂಡಾಗ ಸಾಧ್ಯ ಇಲ್ಲ, ಅವ್ರು ಹೇಳಿದಾಗ ಕೇಳಬೇಕು ಅಂತ ಆಗ್ಬಿಡೋದು, ಗೊತ್ತಾಯ್ತಾ? ದೇವರಿಗೆ ಅದೆಲ್ಲ ಇಲ್ಲ, ಸ್ವತಂತ್ರನಾದ್ದರಿಂದಾಗೆ ಎಲ್ಲೇ ಇದ್ದರೂ ಹೇಗಿರ್ತಾನೆ? ಪೂರ್ಣ. ಮತ್ತು ಅವನ ಯಾವ ಗುಣಗಳು ಅವನಿಂದ ಬೇರೆ ಆಗಿದ್ದರೆ ಬಿಟ್ಟು ಹೋಗೋದು ಮನೆಯೊಳಗೆ. ಸ್ಪೆಕ್ಸ್ ಬಿಟ್ಟು ಹೋಗೋದು, ಕಣ್ಣು ಬಿಟ್ಟು ಹೋಗ್ಲಿಕ್ಕಾಗತ್ತಾ? ಸ್ಪೆಕ್ಸ್ ಏನದು? ಹೊರಗಿನ ಪದಾರ್ಥ ಹಾಕಿ ಬಿಟ್ಟವ್ರು ತೆಗೆದಿಟ್ಟಿರ್ತಾರೆ, ಹಾಕಿ ಬಿಟ್ಟು ಹೋಗ್ತಾರೆ. ಕಣ್ಣು ಒಳಗೆ ಇನ್ನು ಬಿಲ್ಟ್ ಆಗಿದ್ರೆ ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ. ಅದೇ ಸ್ವರೂಪಾನಂದಾದಿಗಳಿಂದ. ಆದ್ದರಿಂದ ಯಾವಾಗಲೂ ದೇವರು ಹಾಗೇ ಇದ್ದಾನೆ. ಇದೆಲ್ಲ ಅರ್ಥ ಮಾಡ್ಕೊಂಡು ಸ್ವರೂಪ ಅಂತ ಹೇಳಿದ್ರೆ ಸ್ವಾರಸ್ಯ ಗೊತ್ತಾಗುತ್ತೆ. ಸ್ವರೂಪ ಅಂತ ಹೇಳಿದ್ರೆ ಎಲ್ಲ ಜೊತೆಗಿದ್ರೇ ಸ್ವರೂಪ. ಅದು ಸ್ವರೂಪ ಅದು ಮನೇಲಿ ಇಟ್ಟಿದ್ದೀನಿ ಅಂತ ಹೇಳೋದು. ಸ್ವರೂಪ ಹೇಗಾಗುತ್ತದು? ಸ್ವರೂಪ ಅಂತ ಹೇಳಿದಾಗ ಎದುರಿಗಿದ್ರೆ ಮಾತ್ರ, ಜೊತೆಗೆ ಯಾವಾಗಲೂ ಇರಬೇಕು, ಯಾವ ವ್ಯತ್ಯಾಸ ಇರದೆ ಅಂದರೆ ಮಾತ್ರ ಸ್ವರೂಪ ಅಂತ ಕರೆಯೋದು. ಸ್ವರೂಪ ಅಯೋಧ್ಯಾಪುರ ಏನ ಅದು ಮುಂದೆ ಹೇಳ್ತಾರೆ. ಅದನ್ನೀಗ ಸೂಚನೆ ಮಾಡ್ತಾರೆ. ರಥಂ ಶುಚಿರಂ ಅಂತ ಹೇಳ್ಬಿಟ್ಟು. ಚಿರಂ ಅಂದ್ರೇನು? ಶುಚಿರಂ ಬಹುಕಾಲ. ಶುಚಿರಂ ಅಂತ ಹೇಳಿ ಎರಡು ಅರ್ಥ. ಈಗ ಅಂದರೆ ಒಳ್ಳೆಯದು, ಒಳ್ಳೆ ರೀತಿಯಲ್ಲಿ ಕಾಲ, ಬಹುಕಾಲ ಸುಖವಾಗಿ ಕಳೆದಿದ್ದಾರೆ ಅಂತ ಹೇಳೋದಕ್ಕೋಸ್ಕರ ಶುಚಿರಂ ಅಂತ ಕರೆದು. ಹೆಚ್ಚು ಕಾಲ, 1-2 ವರ್ಷ ಅಲ್ಲ, 12 ವರ್ಷಗಳಷ್ಟು ಕಾಲ ಇತ್ತು. ಇಲ್ಲಿ ಬಂದಾಗೀಗ 16 ವರ್ಷ ರಾಮದೇವರಿಗೆ, ಪ್ಲಸ್ 12 ಎಷ್ಟಾಯಿತು? 28 ಆಯಿತು. ಅದು ನೆನಪಿಟ್ಟರೆ ಕರೆಯ ಕಾಲ ಗೊತ್ತಾಗುತ್ತೆ. ಯಥಾಪುರ ಪಾಂಡವರು ವನವಾಸಕ್ಕೆ ಹೋದಾಗಲೂ ಕೂಡ ಅವರಿಗೆ 30 ವರ್ಷ, ಧರ್ಮರಾಜನಿಗೆ ಎಷ್ಟು ವರ್ಷ ಆಗ? 29 ವರ್ಷ ಧರ್ಮರಾಜನಿಗೆ. ಭೀಮಸೇನರಿಗೆ 28 ವರ್ಷ. ಇಲ್ಲಿ ಸರ್ವೋತ್ತಮನಿಗೆ 28 ವರ್ಷ, ಜೀವೋತ್ತಮನಿಗೆ 28 ವರ್ಷ. ಕಾಡಿಗೆ ಹೊರಟಾಗವ್ರು ಇಬ್ಬರು ಕೂಡ. ಅದು ಅರ್ಥ ಮಾಡಿಕೊಂಡ್ರೆ ವಯಸ್ಸು ಕ್ಲಿಯರಾಗಿ ಹೇಳ್ತಾರೆ. ಇದು ಗೊತ್ತಿಲ್ಲದೆ ಜನ ಅಯೋಧ್ಯೆ ಹೋದ ತಕ್ಷಣ ವನವಾಸಕ್ಕೆ ಹೋದ್ರು ತಿಳ್ಕೊಂಡಿರ್ತಾರೆ, ತಪ್ಪದು. ಶುಚಿರಂ ರತಸ್ತಯ ಅಪಿ ಉವಾಸ, ವಾಸ ಮಾಡಿಕೊಂಡು ಅಯೋಧ್ಯೆಯಲ್ಲಿದ್ದಾರೆ. ಇದರಿಂದ ಏನಾಗ್ತಾವೆ? 12 ವರ್ಷದ ಜನಗಳಿಗೆಲ್ಲ ಏನಾಗ್ತವೆ? ನೋಡ್ತಾ ಏನಾಯಿತು? ಪುಸ್ತಕ ಓದ್ತಾ ಜ್ಞಾನ ಹೇಗೆ ಜಾಸ್ತಿ ಆಗುತ್ತೋ, ಹೊರಗಿನ ಪದಾರ್ಥಗಳೇ ಮತ್ತೆ ನೋಡಿದಾಗ ಕ್ಲಾರಿಟಿ ಜಾಸ್ತಿ ಬರುತ್ತೆ. ಗ್ರಂಥ ನೋಡಿ ಅರ್ಥ ಮಾಡಿಕೊಳ್ಳೋದಕ್ಕೆ ಜಾಸ್ತಿ ಆಗೋದು ಇನ್ನೂ ಹೆಚ್ಚು. ಆದರೆ ನೋಡಿದಾಗಲೂ ಕೂಡ ಮತ್ತೆ ಒಂದ್ಸತ್ ಕಂಡವ್ರು ಮರ್ತ್ಬಿಟ್ಟಿರ್ತಾರೆ. ಮತ್ತೆ ಕಂಡಾಗ ಯಾರು ಹೇಳಿ ಅಂತ ಕೇಳ್ತಾರೆ. ಓ ನೀವಾ ಅಂತ ಕೇಳಿ 3 ಸತ್ ಆದಾಗ ತಾನೇ ಹೇಳಿಬಿಡ್ತಾರೆ. ಯಾತಕ್ಕಾಗ? ಅದು ಜ್ಞಾನ ಜಾಸ್ತಿ ಆಯಿತು, ಪರಿಚಯ ಜಾಸ್ತಿ ಆಯಿತು. ಅದು ಜನಗಳಿಗೆ ಉಪಯೋಗ ಆಯ್ತು. ರಾಮದೇವ್ರಿಗೆ ಉಪಯೋಗ ಇಲ್ಲ. ಯಾರಿಗೂ ಉಪಯೋಗ ಆಯ್ತು? ಇದರಿಂದ ಜನಗಳಿಗೆ ರಾಮದೇವ್ರ ಗುಣಗಳನ್ನು ನೋಡಿ ಏನಾಗ್ತಾ ಬಂತು? ಭಕ್ತಿ ಜಾಸ್ತಿ ಆಗ್ತಾ ಬಂತು. ನಿತ್ಯ ದೇವ್ರ ಪೂಜೆ ಯಾತಕ್ಕೆ ಮಾಡಬೇಕು ಅಂದರೆ ಏನಾಗುತ್ತಾಗ? ಆಸಕ್ತಿ ಜಾಸ್ತಿ ಆಗುತ್ತೆ. ನಮಗೆ ಕಡಿಮೆ ಆಗುತ್ತೆ. ಅದು ಉಲ್ಟಾ ಬೇಜಾರು ಬಂದುಬಿಡುತ್ತೆ. ಯಾತಕ್ಕೆ? ತಿಳುವಳಿಕೆ ಇಲ್ಲ. ಅರ್ಥ ಆಗದಿದ್ದ ನೋಡ್ತಾ ಇದ್ದರೆ ಬೇಜಾರಾಗುತ್ತೆ. ಹೊಸದು ನೋಡಿದಾಗ ಏನಾಗುತ್ತಾಗ? ಖುಷಿ ಆಗುತ್ತೆ. ಅರ್ಥ ಆಗಿ ಹೊಸದಾಗಿರ್ಬೇಕು. ದೇವ್ರ ಬಗ್ಗೆ ಪ್ರತಿನಿತ್ಯದಲ್ಲೂ ಮಹಾಲಕ್ಷ್ಮಿಗೆ ಗುಣ ಹೊಸ ಕಾಣುತ್ತೆ ಅಂದಮೇಲೆ ನಮಗೆ ಸ್ವಲ್ಪನೇ ಜಾಸ್ತಿ ಕಾಣಬೇಕಲ್ಲ. ಅದು ಯಾಕೆ ಕಾಣೋದಿಲ್ಲ ಅಂದರೆ ಆ ಕಡೆಗೆ ಯೋಚನೆ ಇಲ್ಲ, ಅದರಿಂದಾಗೇ ಕಾಣೋದು. ಫಲದ ಬಗ್ಗೆ ಅಪೇಕ್ಷೆ ಇದೆ, ದೇವ್ರ ಬಗ್ಗೆ ಅಪೇಕ್ಷೆ ಇಲ್ಲ. ಫಲದ ಬಗ್ಗೆ ಆಸಕ್ತಿ ಇದೆ, ದೇವ್ರ ಬಗ್ಗೆ ಇಲ್ಲ. ಅದಕ್ಕೆ ನಮಗೆ ಭಕ್ತಿ ಜಾಸ್ತಿ ಆಗೋದಿಲ್ಲ. ಆದರೆ ಜನಗಳಿಗೆ ಆಯ್ತದು. ಶುಚಿರಂ ರತಸ್ತಯ ಇಮಾನಿ ಕರ್ಮಾಣಿ ರಘುತ್ತಮಸ್ಯ ಹರೇರ್ವಿಚಿತ್ರಾಣ್ಯಪಿ ನ ಅದ್ಭುತ. ನೋಡಿ, ದೇವರು ಎಲ್ಲಿ ಶ್ವೇತದ್ವೀಪದಲ್ಲಿದ್ದಾಗ ಆನಂದದಿಂದಿದ್ನೋ ಇಲ್ಲೂ ಹಾಗೇ ಇದ್ದ. ಏನರ್ಥ? ಈಗ ಸರ್ವದೇಶೇಶು ಕಾಲೇಶು ಸ ಏಕಃ ಪರಮೇಶ್ವರ. ದೇವರಿಗೆ ಕಾಲ ನಿಮಿತ್ತ, ದೇಶ ನಿಮಿತ್ತ ಏನಿಲ್ಲ, ವ್ಯತ್ಯಾಸ ಇಲ್ಲ. ನಮಗೆಲ್ಲ ಕಾಲದಲ್ಲೂ ಒಂದು ದಿವಸದಲ್ಲೇ ಎಲ್ಲ ರೀತಿ ಒಂದೇ ರೀತಿ ಇರಲ್ಲ.
ಎದ್ದಾಗ ಬೇರೆ, ಮುಂಚೆ ಬೇರೆ, ಮಧ್ಯಾಹ್ನ ಬೇರೆ, ಊಟ ಹಾಕಿದ್ರೆ ಊಟ ಮುಂಚೆ ಬೇರೆ, ಯಾರೋ ಬಂದ ಬೇರೆ, ಹೋದ ಬರೀ ಚೇಂಜಸ್ಸೇ, ಕಂಟಿನ್ಯೂಸ್ ಚೇಂಜಸ್ಸೇ. ಅದಕ್ಕೆ ಅಶ್ವತ್ಥ ಯಾವಾಗಲೂ ಬದಲಾವಣೆ ಆಗ್ತಾನೆ ಇರ್ತದೆ. ಅತಿ ಹೆಚ್ಚು ಆನಂದ ಕೊಟ್ಟು ಬಿಡೋಕ್ಕಾಗಲ್ಲ ಅವನಿಗೆ. ಮತ್ತೆ ತುಂಬ ಬೇಕಾದ ಭಾಷೆ ಸಾಕು ಸಾಕು ಅಂದ್ಬಿಡ್ತಾರೆ. ಮೊದಲು ಬೇಕು ಅಂದಿರ್ತಾ ಆಮೇಲೆ ಸಾಕು ಅಂತ ಬದಲಾವಣೆ ಆಗೋಯ್ತು ಈಗಾಗಲೇ. ದೇವರೆಲ್ಲ ಯಾವುದೂ ಇಲ್ಲ. ಅದರಿಂದಾಗಿಯೇ ದೃಷ್ಟಾಂತದಲ್ಲಿ ಸ್ವಾರಸ್ಯ ನೋಡಬೇಕು. ಯಥಾಪುರ ಪಯೋಧಿ ಮಧ್ಯೆ ಅಯೋಧ್ಯಾಪುರಗ, ಅಲ್ಲಿ ಹಾಗೋ ಇಲ್ಲಿ ಹೀಗೆ. ಯಥಾಪುರ ಅಂತ ಹೇಳಿದ್ರಿಂದ ಕಾಲ ವ್ಯತ್ಯಾಸ ಇಲ್ಲ, ಅಲ್ಲಿ ಇಲ್ಲಿ ಅಂತ ಹೇಳಿದ್ರೆ ದೇಶ ವ್ಯತ್ಯಾಸ ಇಲ್ಲ. ಅರ್ಥ ಆಯ್ತಾ? ಎರಡು ವ್ಯತ್ಯಾಸಗಳು ದೇವರಲ್ಲಿಲ್ಲ. ಅದು ಅಡುಭಾಷೆ ಅರ್ಥ ಆಗುತ್ತೆ. ಸೊ ಬ್ರಹ್ಮಸೂತ್ರ ಅದರ ಅರ್ಥ ಇದ್ರ ಎಕ್ಸಾಂಪಲ್ ಇದು. ಬ್ರಹ್ಮಸೂತ್ರದ ಅರ್ಥನೇ ಇಲ್ಲಿ ಬಂದಿರೋದ್ರಿಂದ ಅರ್ಥೋಯಂ ಬ್ರಹ್ಮಸೂತ್ರಾಣ. ಮಹಾಭಾರತ, ರಾಮಾಯಣ ಎಲ್ಲ ಕೂಡ ಏನು ಭಾಗವತಕ್ಕೆ ಏನಂತ ಕರೆದ್ರೆ ಅರ್ಥೋಯಂ ಬ್ರಹ್ಮಸೂತ್ರಾಣ. ಅದು ಭಾರತದ ಅರ್ಥ, ರಾಮಾಯಣದ ಅರ್ಥ. ಅವು ಕೂಡ ಏನು ಅರ್ಥೋಯಂ ಬ್ರಹ್ಮಸೂತ್ರಾಣ. ಪ್ರತಿಯೊಂದಕ್ಕೂ ಕೂಡ ಅರ್ಥ ಅನ್ವಯಿಸಬೇಕು. ಅದೇ ಪರವಿದ್ಯೆ ಆಗುತ್ತೆ. ಪ್ರತಿಯೊಂದು ಬ್ರಹ್ಮಸೂತ್ರ ಕನೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತದ, ಯಾವಾಗ ಇಂಜಿನ್ ಕನೆಕ್ಟ್ ಆದ ತಕ್ಷಣ ಹೊರಗೆ ಶುರುವಾಗುತ್ತೆ. ಇಲ್ಲದೋದ್ರೆ ಎಷ್ಟೇ ಚೆನ್ನಾಗಿದ್ರು ಮೂವ್ಮೆಂಟ್ ಇಲ್ಲ. ಅದಕ್ಕೆ ಎಳ್ಕೊಂಡು ಬ್ರಹ್ಮಸೂತ್ರ ಎಳ್ಕೊಂಡು ಹಗ್ಗ ಹಾಕಿ ಎಳೆದಾಗೆ ಬ್ರಹ್ಮಸೂತ್ರ ಏನು ಮಾಡುತ್ತೆ, ದೇವ್ರ ಕಡೆ ಎಳ್ಕೊಂಡು ಹೋಗುತ್ತೆ. ಬ್ರಹ್ಮಸೂತ್ರ ಸೂತ್ರ ಎಲ್ಲಿ ಲಿಂಕ್ ಆಗಿದೆ, ಅದು ಬ್ರಹ್ಮ ಪರಮಾತ್ಮನಲ್ಲಿ ಲಿಂಕ್ ಆಗಿರೋದ್ರಿಂದ ಬ್ರಹ್ಮಸೂತ್ರ. ಹಗ್ಗ ಇರೋದು ನೋಡ್ತಾರೆ, ಎಲ್ಲಿ ಕಟ್ಟಿದ್ದಾರೆ ನೋಡ್ತಾರೆ. ಅದನ್ನು ಪ್ರತಿಯೊಂದು ಪರಮಾತ್ಮನಿಗೆ ಗಂಟು ಹಾಕುತ್ತೆ. ಅದಕ್ಕೆ ಏನಂತ ಹೆಸರು, ಅದಕ್ಕೆ ಬ್ರಹ್ಮಸೂತ್ರ ಅಂತ ಹೆಸರು. ಅದಕ್ಕೆ ಬ್ರಹ್ಮಗಂಟು ಅಂತ ಕರೆಯೋದಿಲ್ಲ. ಬ್ರಹ್ಮಗಂಟು ಇಲ್ಲದವರೆ ಯಜ್ಞೋಪವೀತ ಅಲ್ಲ ಅದು. ಅದಕ್ಕೆ ಬ್ರಹ್ಮಗಂಟು ಇಲ್ಲದೆ ಹೋದರೆ ಶಾಸ್ತ್ರನೇ ಅಲ್ಲ ಅದು. ಪರಮಾತ್ಮನ ಲಿಂಕ್ ಸಿಗದೆ ಹೋದರೆ ಶಾಸ್ತ್ರ ಅಲ್ಲ. ಲಿಂಕ್ ಕೊಟ್ಬಿಟ್ರೆ ಲೌಕಿಕ ಏನಾಗುತ್ತೆ ತಕ್ಷಣ, ಶಾಸ್ತ್ರ ಆಗಿ ಲೌಕಿಕನೂ ಶಾಸ್ತ್ರ ಆಗಿಬಿಡುತ್ತೆ. ಇಲ್ಲದೆ ಹೋದರೆ ಶಾಸ್ತ್ರ ಕೂಡ ಏನಾಗುತ್ತೆ, ಲೌಕಿಕ ಆಗೋಗುತ್ತೆ. ಹಾಗೆ ಆಗಿರೋದು ಶಾಸ್ತ್ರಗಳಲ್ಲಿ ಏನಾಗ ಲೌಕಿಕ ಆಗೋಗ್ಬಿಟ್ಟಿದೆ. ನಿಜವಾಗಲೂ ಲೌಕಿಕನ ಅಲೌಕಿಕ ಮಾಡ್ಕೊಂಡಿದ್ದು ಶಾಸ್ತ್ರ ಹೇಳುತ್ತೆ. ಅಲೌಕಿಕನೂ ಲೌಕಿಕ ಮಾಡ್ಕೊಂಡ್ಬಿಟ್ರೆ ಇನ್ನು ಎಷ್ಟು ಇದಾಗಲಿಲ್ಲ, ತೀರ ವಾಪಸ್ ಹೋದಾಗಾಯ್ತು, ಮುಂದಕ್ಕೆ ಹೋಗ್ತಾನೆ ಇಲ್ಲ ಮನುಷ್ಯ. ಯಥಾಪುರ ಶ್ರೀರಮಣ ಶ್ರೀಯಾತಯ ರಥೋ ನಿತಾಂತಂ ಹಿ ಪಯೋಧಿ ಮಧ್ಯೆ ತಥಾ ತ್ವಯೋಧ್ಯ. ಎರಡು ಕರೆಕ್ಟು. ಪಯೋಧಿ ಪಯೋಬ್ಧಿ. ಅಬ್ಧಿ ಧಿ ಜಲಧಿ, ಗೊತ್ತಾಯ್ತಾ? ಪಯೋಬ್ಧಿ ಎಲ್ಲ ಒಂದೇ. ತಥಾ ತ್ವಯೋ ಇಲ್ಲಿ ಪಯ ಅಂದರೆ ನೀರು ತೊಗೋಬಾರ್ದು, ಪಯೋ ಅಂದರೆ ಹಾಲು ತೊಗೋಬೇಕು. ಕ್ಷೀರ ಸಮುದ್ರ ಇಲ್ಲಿ ತೊಗೊಂಡಾಗ ಶ್ರೀರಾಗ ಬಂತ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿ ಪಾರ ಬಂದ ಕಾಲಕ್ಕೆ ಸಾಮಾನ್ಯವಾಗಿ ಪಯೋಧಿ ಅಂದರೆ ಸಮುದ್ರ. ಪಯ ಶಬ್ದ ನೀರು ಅಂತ ಅರ್ಥ ಇದೆ, ಹಾಲು ಅಂತಲೂ ಅರ್ಥ ಇದೆ. ಗೊತ್ತಾಯ್ತಾ? ಹಾಲು ಅಂತ ಅರ್ಥ ಇದೆ, ನೀರು ಅಂತ ಅರ್ಥ ಇರೋದ್ರಿಂದ ದೇವ್ರ ಬಗ್ಗೆ ಹೇಳಬೇಕಾದ್ರಲ್ಲಿ ಯಾವ್ದು ತೊಗೋಬೇಕಾಗ ಅಂದ ಕ್ಷೀರ ಸಮುದ್ರ. ಅದು ಬೇರೆ ಕಡೆ ತೊಗೊಂಡಾಗ ಪಾಯಸ ನೀರು ಅಷ್ಟೆ. ಶುಚಿರ ಇವತ್ತು ಹಾಲು ಏನು ಮಾಡ್ಬಿಟ್ಟು ಅದಕ್ಕೆ ಹೇಳ್ಬಿಟ್ಟು ಹಾಲಿಗೆ ನೀರು ಹಾಕಿಬಿಟ್ರೆ, ಯಾಕಂದ್ರೆ ಎರಡು ಒಂದೇ ತಾನೆ, ಪಯ ಎರಡು ಪಯ ಆದ್ದರಿಂದ ನೋ ಚೇಂಜ್ ಅಂತಾರೆ. ತಪ್ಪದು. ಈ ಪಯ ಸೇರಿಸ್ಬಾರ್ದು. ಅದಕ್ಕೆ ದೇಸಿ ಹಾಲಿನ ವಸ್ತುವಿನ ಹಾಲಿಗೆ ಇನ್ನು ಸೇರಿಸ್ಬಿಟ್ರೇ ಅದು ಹಾಲು ಹೋಯ್ತು. ಇನ್ನು ನೀರು ಸೇರಿಸಿ ನೀರಾಗಬೇಕು. ಅದಕ್ಕೆ ಜೊತೆಗೆ ಇದಾಗಿತ್ತು ನೀರು ಅವ್ರ ನೀರು ಯಾವ ಕೊಳಕ್ಕೆ ನೀರು ಸೇರಿಸಿಬಿಟ್ಟಿರ್ತಾರೆ. ಅದು ಒಳ್ಳೇದು. ಅವ್ರಿಗೇನು ಇನ್ನೊಬ್ಬರಿಗೆ ಕೊಡುತ್ತಾನೆ ಹೇಗಿದ್ರು, ಅದರಿಂದ ಪೂರ್ತಿ ಮೈಲಿಗೆ ಆಗೋದು. ಹಿಂದಿನ ಕಾಲಕ್ಕೆ ಅದೆಲ್ಲ ಯಾಕೆ ಮೇಂಟೈನ್ ಮಾಡ್ತಿರ್ತಾರೆ ಅಂತ ಕೊಡೋರಿಗೆ ಜ್ಞಾನ ಇರ್ತಿತ್ತು. ಮಾರಾಟದ ಜೊತೆಗೆ ಏನಿರ್ತಿತ್ತು ಅವರಿಗೆ, ದೇವರಿಗೆ ಸೇರುತ್ತೆ, ನೀರು ಪೂಜೆ ಮಾಡ್ತಾರೆ ಇವರು, ಆದ್ದರಿಂದ ನಾವು ನೀರು ಹಾಕಿದ್ರು ಕೊಟ್ಟರೆ ನಮಗೆ ಆ ಪಾಪ ಬರುತ್ತೆ, ಇದೆಲ್ಲ ಎಚ್ಚರಿಕೆ ಇತ್ತು ಅವ್ರಿಗೆ. ಮತ್ತು ಪಾಪ ಪುಣ್ಯದ ಲೆಕ್ಕನೇ ಇಲ್ಲ. ದುಡ್ಡು ಬಂದರೆ ಸಾಕಷ್ಟೇ. ಏನಾದರೂ ಆಗಲಿ ದುಡ್ಡು ಬಂದರೆ ಅದೇ ಪುಣ್ಯ ಅಷ್ಟೇ. ದುಡ್ಡು ಬಂದಿದ್ದೇ ಪುಣ್ಯ. ತಪ್ಪದು. ನ್ಯಾಯ ಮಾರ್ಗದಲ್ಲೇ ಬರಬೇಕು, ಇಲ್ಲದವರು ಸಾಧ್ಯ ಇಲ್ಲ. ಆ ಕಾನ್ಸೆಪ್ಟ್ ಇದ್ದರೆ ವ್ಯತ್ಯಾಸಗಳು ತಿಳಿಯುತ್ತೆ. ಶುಚಿರಂ ಕಾಲಂ ಶುಚಿರಂ ರತಸ್ತಯ ಇಮಾನಿ ಕರ್ಮಾಣಿ ರಘುತ್ತಮಸ್ಯ ಹರೇರ್ವಿಚಿತ್ರಾಣ್ಯಪಿ ನಾದ್ಭುತಾನಿ ದುರಂತ ಶಕ್ತಿ ರಥ ಚಾಸ್ಯ ವೈಭವಂ ಸ್ವಕೀಯ ಕರ್ತವ್ಯತಯಾನುವರ್ಣ್ಯತೆ. ದೇವರ ಕಥೆಗಳನ್ನ ಹೇಗೆ ನೋಡಬೇಕು ಅಂತ ಒಂದು ದೃಷ್ಟಿಕೋನ ಕೊಡ್ತಾರೆ. ರಾಮಾವತಾರ, ಕೃಷ್ಣಾವತಾರ, ಯಾವ ಭಗವಂತನ ರೂಪದ ಕಥೆ ಕೇಳಬೇಕು, ಯಾವ ರೀತಿ ಅರ್ಥ ಮಾಡ್ಕೋಬೇಕು. ಒಂದು ಹೊಸ ಇನ್ಸೈಟ್ ಇರೋದು ಶ್ಲೋಕದೊಳಗೆ. ಇಮಾನಿ ಕರ್ಮಾಣಿ ರಘುತ್ತಮಸ್ಯ ಹರೇರ್ವಿಚಿತ್ರಾಣ್ಯಪಿ ನಾದ್ಭುತಾನಿ ದುರಂತ ಶಕ್ತೇ ಅಥ ಚ ಅಸ್ಯ ವೈಭವಂ ಸ್ವಕೀಯ ಕರ್ತವ್ಯತೆಯ ಅನುವರ್ಣ್ಯತೆ. ಇಮಾನಿ ಕರ್ಮಾಣಿ ರಘುತ್ತಮಸ್ಯ ಇಮಾನಿ ಕರ್ಮಾಣಿ. ರಾಮದೇವರ ಈ ಕಾರ್ಯಗಳು ಏನೇನು ಕೆಲಸ ಇಷ್ಟೊತ್ತು ಹೇಳ್ತಾ ಬಂದ್ರಲ್ಲ, ಜನ್ಮಕರ್ಮ ಚ ಮೇ ದಿವ್ಯಂ. ಅವತಾರ ಮಾಡಿದ್ದರಿಂದ ಪ್ರತಿಯೊಂದು ಕೂಡ ದಿವ್ಯ ದಿವ್ಯ ದಿವ್ಯ. ಕರ್ಮಾಣಿ ರಘುತ್ತಮಸ್ಯ ಹರೇಹೇ ವಿಚಿತ್ರಾಣಿ. ನಮಗೇನನ್ಸುತ್ತಿದೆಯಲ್ಲ, ಆಶ್ಚರ್ಯವತ್ ಪಶ್ಯತೆ ಕಷ್ಟ. ಆಶ್ಚರ್ಯ ಆಶ್ಚರ್ಯ ಆಶ್ಚರ್ಯ. ಆದರೆ ದೇವರಿಗೆ ಅದ್ಭುತ ರೀ, ದೇವರಿಗೆ ಆಶ್ಚರ್ಯ ಅಲ್ಲ ಇದು. ಗೊತ್ತಾಯ್ತಿಲ್ಲ? ದೇವರಿಗೆ ಇದು ತೀರ ನ್ಯಾಚುರಲ್. ಇದು ದೇವರಿಗೆ ತೀರ ನ್ಯಾಚುರಲ್. ನಮಗೇನು ಅನಿಸುತ್ತಿದ್ದು ಭಾರಿ ವಿಚಿತ್ರ, ಭಾರಿ ವಿಚಿತ್ರ. ಇದು ದೇವರ ಮಹಿಮೆ. ಇದು ಓದ್ಬೇಕಾದ್ರೆ ತಿಳ್ಕೊಂಡಿರ್ಬೇಕು. ಈಗ ಗೋವರ್ಧನ ಎತ್ತಿದ, ನಮಗೆ ಭಾರಿ ಅಲ್ಲ, ಅದು ದೇವರಿಗೆ ಅದು ಭಾರಿ ದೊಡ್ಡ ಶಕ್ತಿ ಅಲ್ಲ. ಯಾತಕ್ಕೆ?
ಪೌರ್ಣ ಅದು ಏನು ಬೇಕಾದ್ರೂ ಮಾಡ್ತಾನೆ. ಅಥವಾ ಇಡೀ ಬ್ರಹ್ಮಾಂಡನೇ ಅನಂತ ಬ್ರಹ್ಮಾಂಡ ಹೊತ್ತಿರೋ ಪರಮಾತ್ಮನಿಗೆ ಇದ್ಯಾವ ಲೆಕ್ಕ? ನಮಗದು ಗೊತ್ತಿಲ್ಲ. ಅವಾಗೇನು ಅನಿಸುತ್ತೆ? ಹನುಮಂತಂದೇ ತಗೊಳ್ಳಿ, 100 ಯೋಜನೆ ಹರಿಯಿತು. ಆಮೇಲೆ ಸಂಜೀವನಕ್ಕೆ 50,000 ಯೋಜನ. ಇಲ್ಲಿ ಹೋಗಿ ಬರ್ಲಿಕ್ಕೆ 1,00,000, ಇಲ್ಲಿ 200. ಇದು ನೋಡಿದ್ರೆ ಭಾರಿ ಆಶ್ಚರ್ಯ ಆಗಿತ್ತು. ಅದನ್ನು ನೋಡಿದಾಗ ಏನಿಲ್ಲ ಆಯ್ತು. ಇಷ್ಟಾದರೂ ಅದು ಇಷ್ಟೇ ಎಫರ್ಟ್ಲೆಸ್ಸೇ ಮಾಡಿದ್ದು. ಇದನ್ನೇ 100 ಯೋಜನೆ ಹರಬೇಕಾದ್ರೆ ಎಷ್ಟು ಎಫರ್ಟ್ಲೆಸ್ಸು, ಅಷ್ಟು ದೂರ ಹೋದ ಅದೇ ಎಫರ್ಟ್ಲೆಸ್ಸಾಗೆ ಮಾಡಿದ್ರು ಕೆಲಸ. ಅದಕ್ಕೆ ಹೇಳಿದ್ದೇನೆ, ವಾಯುಸ್ತುತಿಯ ಸುಂದರಕಾಂಡ ಹೇಳಿಲ್ಲ, ನೆನಪಿಟ್ಕೊಳ್ಳಿ. ಇದ್ಯಾರು ನೋಡಿ, ಅದು ಇರೋದು 5 ಶ್ಲೋಕ ಹನುಮಂತ ಅವತಾರ ಹೇಳಿರೋದು ವಾಯುಸ್ತುತಿಯಲ್ಲಿ. 5 ಶ್ಲೋಕದಲ್ಲೂ ಏನಿಲ್ಲ, ಸುಂದರಕಾಂಡ ಹೇಳಿಲ್ಲ. ಯಾವ್ದು ಹೇಳಿದ್ದಾರೆ ಅದನ್ನು ಹೇಳಿಬಿಟ್ಟಿದ್ದಾರೆ. ಪ್ರಾಕ್ ಪಂಚಾಶತ್ ಸಹ ದೊಡ್ಡದು ಹೇಳಿಬಿಟ್ಟಿದ್ದಾರೆ. ದೊಡ್ಡದು ಹೇಳಿದ ಮೇಲೆ ಯಾವ್ದು ಹೇಳಬೇಕಾಗಿಲ್ಲ, ಚಿಕ್ಕದು ಹೇಳಬೇಕಾಗಿಲ್ಲ. ಇವನು ₹1,00,000 ಇದೆ, ₹1,000 ಇದೆ ಅಂದರೆ ಏನರ್ಥ ಇವನಿಗೆ ಗೊತ್ತಿಲ್ಲ. ಅದಕ್ಕೆ ಸಂಭವ ಅಂತ ಕರೀತಾರೆ. ಆ್ಯಕ್ಚುಲಿ ಯುಕ್ತಿನೇ ಅದು, ಸಂಭವ ಅಂತ ಹೆಚ್ಚಿದ್ದಲ್ಲಿ ಕಡಿಮೆ ಇರೋದು ನ್ಯಾಚುರಲ್. ಅದು ಹೆಚ್ಚಿದ್ದೆ ಎಮ್ಮೆ ಆಗಿದ್ದಾನೆ, ಎಮ್ಮೆ ಬಿ ಆಗಿರಬೇಕು. ಅದೇನಂತಾರೆ ಅದಕ್ಕೆ ಸಂಭವ, ಸಂಸ್ಕೃತದಲ್ಲಿ ಸಂಭವ, ಪ್ರಾಬಬಲ್, ಹೈಲಿ ಪ್ರಾಬಬಲ್ ಅಂತ ಅರ್ಥ. ಇಮಾನಿ ಕರ್ಮಾಣಿ ರಘುತ್ತಮಸ್ಯ ಹರೇರ್ವಿಚಿತ್ರಾಣ್ಯಪಿ ನ ಅದ್ಭುತಾನಿ. ಹರೇಹೇ ವಿಚಿತ್ರಾಣಿ ಕರ್ಮಾಣಿ, ಹರೇಹೇ ನ ಅದ್ಭುತಾನಿ. ಅಲ್ಲಿಗೆ ಹರಿಗೆ ಅದ್ಭುತ ಅಲ್ಲ, ಉಳಿದವ್ರಿಗೆ ಎಲ್ಲರಿಗೂ ಅದ್ಭುತನೇ. ರಮಾಲಕ್ಷ್ಮಿಗೆ ಮಹಾಲಕ್ಷ್ಮಿಗೆ ಅದ್ಭುತ ಅಲ್ಲ, ಹೊಸತನ ಇದೆ. ಪ್ರತಿಷ್ಠಾನದಲ್ಲಿ ಹೇಗೆ ನೋಡ್ತಾರೆ ಅವರು, ಬಗೆ ಬಗೆಯ ನೂತನವ ಕಾಣುತ್ತಾ. ಅದರಿಂದಾಗಿನೇ ಫ್ರೆಶ್ ಅನಿಸುತ್ತೆ ಪ್ರತಿ ಸತ್ಯ ಕೂಡ ಹಾಗೇನೆ. ಆ ರೀತಿ ಇದ್ದಾರೆ. ವಿಚಿತ್ರಾಣ್ಯಪಿ ನಾ ಅದ್ಭುತಾನಿ ದುರಂತ ಶಕ್ತಿ ರಥ ಚಾಸ್ಯ. ಯಾತಕ್ಕೆ ಅಂದರೆ ದುರಂತ ಶಕ್ತಿ ಆತ. ದುರಂತ ಶಕ್ತಿ ಅಂದರೆ ಏನು? ಈ ಕನ್ನಡದಲ್ಲಿ ಅಭ್ಯಾಸ ಯಾವ ರೀತಿ, ದುರಂತ ನಾಯಕ ಅಂದರೆ ಏನರ್ಥ ಅಲ್ಲ. ದುರಂತ ನಾಯಕ ಅಂತ ಹೇಳಿದಾಗ ಅವರು ವಿಲನ್ ಆಗಿಬಿಡ್ತಾರೆ. ಇಲ್ಲಿ ದುರಂತ ಶಕ್ತಿ ಅಂದರೆ ವಿಲಾನಿಕ್ ಕ್ವಾಲಿಟಿ, ಹಾಗಲ್ಲ. ದುರಂತ ಅಂತ ಅಂದರೆ ಕೊನೆ, ದುರಂತ ಅಂದರೆ ಕೊನೆ ಇಲ್ಲದ ಮಹಿಮೆ, ಅನಂತ ಮಹಿಮೆ ಅಂತ. ದುರಂತ ಕೊಟ್ಟು ಅನಂತ. ದುರಂತ ಶಕ್ತೇ ಅಥ, ಅರ್ಥ ಮಾಡ್ಕೊಳ್ಳೋಕ್ಕೂ ದುರಂತ ಸಾಧ್ಯ ಇಲ್ಲ. ಇರೋದು ಸತ್ಯ. ನಮಗೆ ಜಾಸ್ತಿ ಅನಿಸುತ್ತೆ, ವಸ್ತುತೆ ಅನಂತ ಅಲ್ಲದು. ದೇವ್ರಿಗೆ ಹಾಗಲ್ಲ, ಇರೋದು ಅನಂತ, ನಮಗೆ ಯಾವಾಗಲೂ ಅನಂತನೇ. ಎರಡು ರೀತಿ ಅನಂತ ಆಗಬೇಕು. ಇವತ್ತು ಬಾವಿ ನೀರಿದೆ, ಅದು ನಮಗೆ ಎಣಿಸ್ಲಿಕ್ಕಾಗೋದಿಲ್ಲ ಗ್ಯಾರಂಟಿ, ಬಟ್ ಅನಂತ ಅಲ್ಲ. ಯಾತಕ್ಕೆ? ಒಣಗೊಂದು ನೋಡ್ತೇವೆ ನಾವೀಗ, ಲಿಮಿಟ್ ಇದೆ, ಬೇರೆ ಕಡೆ ಇಲ್ಲ, ಅಲ್ಲಿ ಮಾತ್ರ ಇದೆ. ಆದರೆ ಎಷ್ಟೊತ್ತು ಹೇಳೋಕೆ ನಮಗೆ ಬರೋದಿಲ್ಲ. ಮತ್ತೆ ಎಷ್ಟು ಇದನ್ನು ಹೇಳಿ ನೋಡೋಣಂತ ಕೇಳಿ ಹೇಳೋಕ್ಕೆ ಬರೋಲ್ಲ. ನೀರಿನ ಕಣಗಣೆ ಎಣಿಸ್ತಕ್ಕೆ ಬರೋದಿಲ್ಲ. ಆದಷ್ಟು ಅನಂತನೇ ಅದು. ಆದರೆ ಆ್ಯಕ್ಚುಲಿ ಏನಲ್ಲ, ಆಬ್ಸಲ್ಯೂಟ್ ಅನಂತ ಅಲ್ಲ. ಈ ಮಟ್ಟಿಗೆ ಮೆನಿ ಎಂಬ ಅರ್ಥನೇ ಅನಂತನೇ ಹೊರತು ಆಬ್ಸಲ್ಯೂಟ್ ಅಲ್ಲ. ದೇವರದ್ದು ಮಾತ್ರ ಏನಾಗಿದೆ, ಅದು ಎಣಿಸೋಕ್ಕೂ ಬರೋದಿಲ್ಲ, ಆಬ್ಸಲ್ಯೂಟ್ ಆಗಿದೆ. ಆ ದೃಷ್ಟಿಯಲ್ಲಿ ದುರಂತ ಶಕ್ತಿ ದುರಂತ ಅಂದರೆ ಪ್ರತಿಯೊಂದು ಗುಣನೂ ದುರಂತನೇ. ಶಕ್ತಿ ಎಂಬುದು ಯಾತಕ್ಕೆ ಶಕ್ತಿ ಹೇಳಿದ್ರು, ಇಲ್ಲಿ ಶಕ್ತಿ ಪ್ರಸಂಗ ಬಂದಿತ್ತು, ಆದ್ದರಿಂದ ಶಕ್ತಿ ಹೇಳಿದರು. ಪರಮಾತ್ಮನ ಆನಂದ ಜ್ಞಾನ ಪ್ರತಿಯೊಂದು ಗುಣನೂ ಏನದು ಅನಂತ ಅನಂತ ಅನಂತ. ಅಸ್ಯ ವೈಭವಂ. ಸರಿ ಬಿಡಿ, ನೀವು ಯಾಕೆ ಹೇಳಬೇಕು ನಮಗಿದನ್ನು ಅಂತ ಕೇಳಿದರೆ, ಇದನ್ನ ಯಾಕೆ ಹೇಳಬೇಕು? ಅಸ್ಯ ವೈಭವಂ ಈತನ ವೈಭವ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ಇದರ ವೈಭವವನ್ನು ಸ್ವಕೀಯ ಕರ್ತವ್ಯತೆಯ ಅನುವರ್ಣ್ಯತೆ, ನಮ್ಮ ಕರ್ತವ್ಯ ಅದು. ಪರಮಾತ್ಮನ ಗುಣವನ್ನು ವರ್ಣನೆ ಮಾಡೋದು ನಮ್ಮ ಕರ್ತವ್ಯ. ಆದ್ದರಿಂದ ಅದನ್ನು ಮಾಡಲೇಬೇಕು. ವರ್ಣ್ಯತೆ, ಅನುವರ್ಣ್ಯತೆ, ಮತ್ತೆ ಮತ್ತೆ ಹೇಳ್ತೇವೆ ಅಂತ ಅರ್ಥ. ಪ್ರತಿ ಸರ್ತಿ ಮತ್ತೆ ಮತ್ತೆ ಹೈಲೈಟ್ ಮಾಡ್ತಾನೇ ಹೋಗ್ತಾರೆ. ಕಾರಣ ಏನಂದರೆ ಅತಿ ಮುಖ್ಯವಾದ ಪದಾರ್ಥನ ದುಡ್ಡಿರುತ್ತೆ, ಮತ್ತೆ ಮತ್ತೆ ಏನು ಮಾಡ್ತಾರೆ, ಹುಷಾರು 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 ಅಂತ ಹೇಳ್ತಿರ್ತಾರೆ. ಹೋಗ್ತಾನೆ. ಅದು ಯಾಕೆ ಪ್ರಶಸ್ತ, ತುಂಬ ಪ್ರಶಸ್ತ. ಎಷ್ಟು ಸರ್ತಿ ಹೇಳ್ತೀರಿ ಅಂದರೆ, ಎಷ್ಟು ಸರ್ತಿ ಹೇಳಿದ್ರು ಕಳ್ಕೊಂಬಂದಿರ್ತಾನೆ. ಮತ್ತೆ ಪ್ರಶಸ್ತಿನ ಮೇಲೆ ಗದಿಯವರು ಜಾಸ್ತಿ ಇರ್ತಾರೆ. ಅದು ನಿಜವಾದ ಆಶ್ಚರ್ಯ. ತುಂಬ ಜನ ಯಾತಕ್ಕೆ ಹೇಳ್ತಾರೆ ಅಂದರೆ, ಧನ ಪ್ರಶಸ್ಸು, ಲಕ್ಷ್ಮೀಪತಿ ಇನ್ನೂ ಎಷ್ಟು ಪ್ರಶಸ್ತ ಅಲ್ಲೇನು. ದೇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಏನಲ್ಲ, ಅದು ಕಡಿಮೆನೇ ಹೊರತು ಹೆಚ್ಚು ಅಂತ ಅಲ್ಲೇಬಾರದು. ಹೆಚ್ಚು ಅಂತ ಅನ್ಸೋದು ಯಾವಾಗ, ಯಾರಿಗೆ ಯೋಗ್ಯತೆ ಇಲ್ಲ, ಅದು ಯೋಗ್ಯತೆ ಮೀರಿ ಹಿಡಿದಾಗ ಏನಾಯ್ತದು, ಹೆಚ್ಚಾಯಿತು ಅಂತಾರೆ. ಆದರೆ ದೇವರಿಗೆ ಏನಲ್ಲ, ಎಲ್ಲ ಪದಗಳು ಸೋಲುತ್ತೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂದಮೇಲೆ ಹೇಳಿದ್ದೆಲ್ಲ ಕಡಿಮೆ ಕಡಿಮೆ ಕಡಿಮೆ. ನಮ್ಮ ಪ್ರಕಾರ ನಾವು ಓದಿದ್ದೆ ಭಾರಿ ಜಾಸ್ತಿ ಅಂತ ತಿಳ್ಕೊಂಬಿಟ್ಟಿರ್ತೇವೆ. ಆ ದೇವ್ರ ಪುಣ್ಯ ನಾವು ಓದಿದ್ದು ಅನ್ನೋಷ್ಟರ ಮಟ್ಟಿಗೆ ತಿಳ್ಕೊಂಬಿಟ್ಟಿರ್ತೇವೆ. ಭಾರಿ ದೇವರಿಗೆ ಏನೇನೂ ಅಲ್ಲ. ಇದು ದೊಡ್ಡ ಸಮುದ್ರಕ್ಕೊಂದು ಬಕೆಟ್ ನೀರು ಹಾಕ್ಯೋ, ಒಂದು ಇಷ್ಟು ನೀರು ಹಾಕಿಯೋ, ಹಬ್ಬ ನನ್ನ ಸಮುದ್ರ ಭಾರಿ ದೊಡ್ಡದಾಯ್ತು ಅಂತ ತಿಳ್ಕೊಂಡ್ರೆ ಆಗ ಹಾಕಿ. ಇದು ತುಂಬ ಜನಕ್ಕೆ ಭ್ರಾಂತಿ ಇರುತ್ತೆ. ಅದಕ್ಕೆ ಆಚಾರ ಮಧ್ಯೆ ಮಧ್ಯೆ ಹೇಳ್ತಾರೆ, ಸ್ವಕೀಯ ಕರ್ತವ್ಯತೆಯ ಅನುವರ್ಣೀಯತೆ. ಇದರಿಂದ ಏನಾಯ್ತು, ಪ್ರತಿಯೊಬ್ಬರಿಗೂ ದೇವರ ಮಹಿಮೆ ವರ್ಣನೆ ಮಾಡೋದು, ಕೇಳೋದು ಏನದು ಕರ್ತವ್ಯ. ಶ್ರವಣ ಮರಣಾದಿಗಳೆಲ್ಲ ಆತ್ಮಾವಾರೇ ದ್ರಷ್ಟವ್ಯ, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಕೊನೆಗೆ ಏನಿದ್ರು ಫಲ ದೇವರು ಕಾಣಿಸ್ತಾರೆ, ಅದು ಮುಖ್ಯ. ಮಹಿಮೆ ಚಿಂತನೆ ಮಾಡಿ 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 ಎಲ್ಲಿಗೆ ಹೋಗುತ್ತೋ ಅಪ್ರೋಷ್ಟ ಜ್ಞಾನಕ್ಕೆ ಸಾಧನೆ ಆಗೋದ್ರಿಂದ ಹೇಳೋರಿಗೂ ಪುಣ್ಯ, ಕೇಳೋರಿಗೂ ಪುಣ್ಯ. ಅದು ಹೇಳಲೇಬೇಕು. ಇಮಾನಿ ಕರ್ಮಾಣಿ ರಘುತ್ತಮಸ್ಯ ಹರೇಹೇ ವಿಚಿತ್ರಾಣ್ಯಪಿ ನ ಅದ್ಭುತಾನಿ.
ದುರಂತ ಶಕ್ತೇರಥ ಚಾಸ್ಯ ವೈಭವಂ ಸ್ವಕೀಯ ಕರ್ತವ್ಯತೆಯ ಅನುವರ್ಣ್ಯತೆ. ಅದಕ್ಕೆ ಮದುವೆದಲ್ಲೇ ಹೇಳಿಬಿಟ್ರೆ ಏನಂತೇಳಿ, ಆಚಾರ್ಯಕ್ಕೆ ಚರಿತ್ರೆ ಹೇಳ್ತೀರಲ್ಲ, ಯಾವ್ದು ಹೇಳ್ತೀರಿ ಅಂತ ಕೇಳಿದರೆ ಯಾವ್ದು ಹೇಳೋದು ನಾವೀಗ? ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ. ಅವ್ರು ಅತಿ ಚಿಕ್ಕ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಬೇಡ, ಅದು ಅವರೇ ಮಾಡಬೇಕು. ಅವ್ರು ಏನು ಮಾಡ್ತಾರೋ ಅವರಿಗೆ ಸಾಧ್ಯ. ಅತಿ ದೊಡ್ಡ ಕೆಲಸನೂ ಅವರೇ ಮಾಡೋದು. ಇನ್ಮೇಲೆ ಯಾವುದು ಅಂತ ಹೇಳೋದು? ಕಿಮತ್ರ ಚಿತ್ರಂ ಚರಿತಂ ನಿವೇದ್ಯಂ, ಇದು ಭಾರಿ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಏನು ಮಾಡಬೇಕು? ಹೇಳೋದು ಪುಣ್ಯ, ಕೇಳೋರು ಪುಣ್ಯ ಅಂತ ಹೇಳ್ತೇವೆ ಹೊರತು ಎಲ್ಲ ಹೇಳೋದಕ್ಕಾಗಲಿ ನಾವು ಇದು ಮಾಡ್ಲಿಕ್ಕಾಗಲಿ ಹೊರಟೇ ಇಲ್ಲ ಅಂತ ಹೇಳ್ತೀವಿ. ಏನೋ ಅಷ್ಟೇ. ಯಾವಾಗಲೂ ಕೂಡ ಮಹಾತ್ಮರ ನಮ್ಮ ಮನಸ್ಸು ಶುದ್ಧಿ ಆಗಬೇಕು. ಆ ಮನಸ್ಸು ಶುದ್ಧಿ ಆಗೋದು ಅಂದರೆ ಏನು? ಮನಸ್ಸು, ಒಳಗಿನ ಮನಸ್ಸು, ಬರೀ ಹೊರಗಿನ ಮನಸ್ಸು ಸಾಲದು. ಪೂರ್ತಿ ಸ್ವರೂಪದ್ದೇ ಮನಸ್ಸಿದೆ, ಅದು ಶುದ್ಧವಾಗಬೇಕು. ಅಶುದ್ಧ ಆಗಿದೆ, ಹೊರಗಿನ ಕಾಂಟ್ಯಾಕ್ಟಿಂದ ಅಶುದ್ಧ ಆಗಿದೆ. ಆ ಸ್ವರೂಪದ್ದು ಬಿಡಾಗಿಲ್ಲ. ಏನು ಮಾಡಬೇಕು? ಅದನ್ನೀಗ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಬೇಕಾದ್ರೆ ದೇವ್ರ ಕಥೆ ಒಂದೇ ದಾರಿ. ಅದಕ್ಕೆ ಎಷ್ಟು ಕೇಳಿದ್ರು ಮನೋವಿಶುದ್ಧಿ ಅಂತ ಮನೋವಿಶುದ್ಧಿ. ಎಷ್ಟು ಕೇಳ್ತೇವೋ ಅಷ್ಟು ಏನಾಗುತ್ತೆ ಅದರಿಂದ? ಕೈ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಏನಾಗುತ್ತೆ? ಕೆಲವು ಸಲ ಮುಸ್ರೆ ಮುಟ್ಟಿರ್ತಾನೆ, ಇಷ್ಟ ಹಾಕ್ಕೊಂಡ್ರೆ ಸಾಕು, ಶುದ್ಧ ಆಗೋಯ್ತು. ಗೊತ್ತಾಯ್ತಾ? ಆದರೆ ದೇವರ ನೀರಿ ಒಂದು ಪಾವಿತ್ರದ ಕೊಡೋ ಶಕ್ತಿ ಹೇಗಿದೆಯೋ, ಪ್ರತಿಯೊಂದು ಕಥೆ ಕೂಡ ಏನು ಮಾಡುತ್ತೆ? ಅದಕ್ಕೆ ತೀರ್ಥ ಅಂತ ಹೆಸರು. ನಾವು ತೊಗೊಳೋ ತೀರ್ಥ ಇಡೀ ಶಾಸ್ತ್ರಕ್ಕೆ ಏನಂತ ಕರೀತಾರೆ? ತೀರ್ಥ. ಎಲ್ಲ ಶಾಸ್ತ್ರಕ್ಕೂ ತೀರ್ಥ. ಯಾತಕ್ಕೆ? ಈ ತೊಗೊಳೋ ಕುಡಿಯೋ ತೀರ್ಥ ಇಷ್ಟಿದ್ರೆ ಅಂದರೆ ದೇವ್ರ ಕಥೆನ ಹೇಗೆ ಕೇಳಬೇಕು ಅಂದರೆ, ನಾವು ತೀರ್ಥ ಹೇಗೆ ತೊಗೋತೀವಲ್ಲ ಅಷ್ಟು ಇಲ್ಲಿ ಕೈಯಿಂದ ಬಾಯಿಗೆ ಹಾಕೊಂಡೆ ಕಿವಿಯಿಂದ ಕೇಳಬೇಕಂತ. ಪ್ರತಿ ಪದ ಕೂಡ 1-3 ಸತಿ ಹಾಕಿ ಕೊಡ್ತಾವ್ರು ಗೊತ್ತಾ? ಶ್ರವಣ, ಮನನ, ಧ್ಯಾನ. ಒಂದು ಸರ್ತಿ ತೊಗೊಂಡ್ರೆ ಶ್ರವಣ, 2ನೇ ಸರ್ತೆ ಮನನ, 3ನೇ ಸರ್ತೆ ಧ್ಯಾನ. ಆ ರೀತಿ ತರಲಿಕ್ಕೆ 3 ಸತಿ ಓದೋದು, ಮಿನಿಮಮ್ 3. ಆತ್ಮಾವಾರೇ ದೃಷ್ಟಿ ತೀರ್ಥ ಹಾಗೆ ತುಂಬ ಹೆಚ್ಚಾಗುತ್ತೆ, ತೊಗೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಶ್ರವಣ, ಮನನ, ಧ್ಯಾನ. ಆ ತೀರ್ಥಕ್ಕೆ ಲಿಮಿಟ್ ಇದೆ, ಹೆಚ್ಚು ತೊಗೊಳ್ಬಾರ್ದು ತೀರ್ಥ ಅಷ್ಟೇ. ದಶವಾರಂ ಪಿಬೇತ್ ತೀರ್ಥಂ, ಒಟ್ಟು 10 ಸಲ ತೀರ್ಥ ತೊಗೋಬೇಕು ಪ್ರತಿ ದಿವಸ. ಆದರೆ ಈ ತೀರ್ಥ ಮಾತ್ರ ಆಗಲ್ಲ, ನಿರಂತರ ಯಾವ ಬೇಕಾದ್ರೆ ತೊಗೋತಾನೆ ಇರಬೇಕು, ಬಿಡಲೇಬಾರ್ದು. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್, ಕೆಡ ಸಾಧ್ಯನೇ ಇಲ್ಲ. ದುರಂತ ಶಕ್ತಿ ಅಂದರೆ ಬಾಯಿಂದ ತೊಗೊಳೋದಕ್ಕೆ ಮಿತಿ ಇದೆ, ಕಿವಿಯಿಂದ ತೊಗೊಳೋದಕ್ಕೆ ಮಿತಿ ಇಲ್ಲ ಅಂತ ಅರ್ಥ. ಬಾಯಿಂದ ತೊಗೊಳೋದು ಮಿತಿ ಯಾಕಿದೆ? ಸಾಕು ಅಂದ್ಬಿಡ್ತದೆ. ಕಿವಿಯಿಂದ ಅಲ್ಲಕ್ಕೆ ಯಾಕಂದ್ರೆ ಕಿವಿಗೆ ಬಾಯಿಗೆ ಮುಚ್ಚಲಕ್ಕೆ ಬರುತ್ತೆ, ಕಿವಿ ಮುಚ್ಚಲಕ್ಕೆ ಬರೋದಿಲ್ಲ, ಓಪನ್ ಇರುತ್ತೆ ಯಾವಾಗಲೂ. ದೇವ್ರ ಮೇಲೆ ಯಾವಾಗಲೂ ಕೇಳಬೇಕು. ಪಿಬತ ಭಾಗವತಂ ರಸಮಾಲಯಂ. ಅದಕ್ಕೆ ಶ್ರವಣಕ್ಕೆ ಎಂಡೇ ಇಲ್ಲ ಅಂತ ಹೇಳೋದಕ್ಕೆ ಕಿವಿಗೆ ಇದು ಕೊಟ್ಟಿಲ್ಲ, ಕ್ಲೋಸಿಂಗ್ ವ್ಯವಸ್ಥೆ ಇಲ್ಲ. ಗೊತ್ತಾಯ್ತಾ? ಆದರೆ ಇದಕ್ಕೆ ಬಾಯಿಗೆ ಮಾತ್ರ ವ್ಯವಸ್ಥೆ. ಹೇಳೋದಕ್ಕೂ ಸುಸ್ತಾಗುತ್ತೆ, ತಿನ್ನೋದಕ್ಕೂ ಸುಸ್ತಾಗುತ್ತೆ ಮನುಷ್ಯನಿಗೆ, ಸಾಕು ಅನಿಸ್ಬಿಡುತ್ತೆ. ಆದರೆ ಕಿವಿ ಮಾತ್ರ ಯಾವಾಗಲೂ ಓಪನ್ ಇರೋದು. ಬಾಯಿ ಒಂದೇ ಇದೆ, ಕಿವಿ ಎಷ್ಟಿವೆ? 2 ಇದೆ. ಅದು ಕೂಡ ಅದು ಕಿವಿಗೆ ದಿಗ್ದೇವತೆಗಳು ಎಲ್ಲ ಕಡೆಯಿಂದ ಕೇಳಿಸುತ್ತೆ. ದಿಗ್ದೇವತೆಗಳು ಅದು. ಆದ್ದರಿಂದ 10 ದಿಕ್ಕಿನ ದೇವತೆಗಳಿರೋ 10 ದಿಕ್ಕಿಗೂ ಕನೆಕ್ಷನ್ ಇದೆ ಅಂತ, ಫುಲ್ಲಿ ಕನೆಕ್ಟೆಡ್ ಅಂತ ಹೇಳ್ತಾರೆ. ಆ ಥರ ಕಣ್ಣಿಗೆ ಹಾಗೆ ಎದುರಿಗಿದ್ದು ಮಾತ್ರ ಕಾಣಿಸೋದು, ಹಿಂದಿನ ಕಾಣಿಸೋದಿಲ್ಲ ಕಣ್ಣಿಗೆ. ಆದರೆ ಇದು ಮಾತ್ರ ಇಲ್ಲ. ಹಿಂದಿನ ಟಿ ವಿ ಇಟ್ಕೊಂಡ್ಬಿಡ್ತದೆ, ಹಿಂದೆ ಕಾಣಿಸೋದಾಗಿದ್ದರೆ ಹಿಂದೊಂದು ಟಿ ವಿ ಮುಂದೊಂದು ಟಿ ವಿ, ಇಲ್ಲ ಪಕ್ಕದಲ್ಲಿ ಟಿ ವಿಗಳು. ಅದಿಲ್ಲದೆ ಹೋಗಿದ್ದಕ್ಕೆ ಎಷ್ಟೋ ಪುಣ್ಯ. ದುರಂತ ಶಕ್ತಿ ರಥ ಚಾಸ್ಯ ವೈಭವಂ ಸ್ವಕೀಯ ಕರ್ತವ್ಯತೆಯ ಅನುವರ್ಣ್ಯತೆ. ಆಚಾರ್ಯ ಎಂಥವರು ಪೂರ್ಣಪ್ರಜ್ಞರು, ಅವರೇ ಮತ್ತೆ ಮತ್ತೆ ಹೇಳಬೇಕಾದ್ರೆ ನಾವು ಯಾವ ಲೆಕ್ಕ? ನಮಗೆ ಅಲ್ಪಜ್ಞರು, ಅಜ್ಞರು ಎರಡೆರಡು. ಅಂಥವ್ರು ಎಷ್ಟು ಸತ್ ಕೇಳಿದ್ರು ಕೂಡ ಏನಲ್ಲ, ಅದು ಸಾಲದು. ನಿಮ್ಮ ಕರ್ತವ್ಯ ಮಾಡ್ಕೊಳ್ಳಿ ಅಲ್ಲ, ನಮ್ಮದೇ ಕರ್ತವ್ಯ ಆಗಿರ್ಬೇಕಾದ್ರೆ ನಿಮ್ಮದು ಎಷ್ಟಾಗಿರಬೇಕು ಅಂತ ಹೇಳ್ತಾರೆ. ಅವ್ರ ಸಾಧನೆ ಪೂರ್ತಿ ನಿಶ್ಚಯ. ಅವ್ರು ಏನು ಮಾಡದೆ ಹೋದರೂ ಬ್ರಹ್ಮ ಪದವಿ ಗ್ಯಾರಂಟಿ ಅವರಿಗೆ. ಆ್ಯಸ್ ಇಟ್ ಈಸ್ ಅವ್ರಿಗೆ ಏನಿದೆ ಈಗ ಫಿಕ್ಸಡ್ ಬ್ರಹ್ಮ ಪದವಿ, ಇನ್ನೇನು ಮಾಡಬೇಕಾಗಿಲ್ಲ. ಆದರೂ ಏನು ಮಾಡ್ತಾರೆ? ಮೊದಲಷ್ಟೇ ಹೆಚ್ಚು ಮಾಡ್ತಾರೆ ದೇವರ ಬಗ್ಗೆ, ಪ್ರತಿ ಕ್ಷಣದಲ್ಲೂ ಮಾಡ್ತಾರೆ. ಇದು ಭಾರಿ ಆಶ್ಚರ್ಯ. ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಮಹಾಭಾರತ ತಾತ್ಪರ್ಯ ನಿರ್ಣಯೇ ರಾಮಚರಿತೆ ಅಯೋಧ್ಯಾ ಪ್ರವೇಶವು ನಾಮ ಚತುರ್ಥೋ ಅಧ್ಯಾಯ. ಅಯೋಧ್ಯಾ ಪ್ರವೇಶ ಅಂತಕ್ಕಂಥ 4ನೇ ಅಧ್ಯಾಯ ಮುಗೀತು. ಇಲ್ಲಿ ಬಾಲಕಾಂಡದ ಕಥೆ ಮುಗೀತು. ಬಾಲಕಾಂಡದ ಕಥೆ ಇದೀ ನಮ್ಮ ಇದರೊಳಗೆ ಭಾಳ ಚಿಕ್ಕ ಕಾಂಡಗಳಲ್ಲಿ ಒಂದು, ಚಿಕ್ಕ ಅಧ್ಯಾಯಗಳಲ್ಲಿ ಒಂದಿದು.